ಕನ್ನಡ ರಾಜ್ಯೋತ್ಸವ. ಈ ದಿನ ನಮ್ಮ ಕರ್ನಾಟಕ ಮಾತೆಯ ಜನ್ಮ ತಾಳಿದ ಸುದಿನ. ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸ ಒಂದು ಅವಿಭಾಜ್ಯ ಅಂಗ. ದಾಖಲೆಗಳನ್ನು ಪರಿಶೀಲಿಸಿದಾಗ 1915ರಿಂದ 1956ರವರೆಗೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ನಡೆದಿದೆ. 1956ರಲ್ಲಿ ನವೆಂಬರ್ 1ರಂದು ಈ ಹೋರಾಟಕ್ಕೆ ಅಂತಿಮ ತೆರೆ ಎಳೆದು ಕನ್ನಡ ರಾಜ್ಯದ ಉದಯವಾಯಿತು. ಅದರ ಉತ್ಸವವೇ ಕನ್ನಡ ರಾಜ್ಯದ ಉತ್ಸವ, ಕನ್ನಡ ರಾಜ್ಯೋತ್ಸವ. 2000 ವರ್ಷಗಳಲ್ಲಿ ಕರ್ನಾಟಕವು ಸಾಂಸ್ಕೃತಿಕವಾಗಿ ಹಾಗೂ ರಾಜಕೀಯವಾಗಿ ತನ್ನದೇ ಆದ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ. ಈ ದೀರ್ಘ ಕಾಲಾವಧಿಯಲ್ಲಿ ಶಾತವಾಹನ, ಗಂಗಾ, ಕದಂಬ, ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ, ಹೊಯ್ಸಳ, ಸೇವಣ, ವಿಜಯನಗರದ ಅರಸರು, ಕೆಳದಿ ಅರಸರು, ಮೈಸೂರು ಒಡೆಯರು ಮುಂತಾದ ರಾಜವಂಶಗಳು ಇಲ್ಲಿ ಆಡಳಿತವನ್ನು ನಡೆಸಿವೆ. ಉಪಲಬ್ಧವಾಗಿರುವ ಕನ್ನಡದ ಅತ್ಯಂತ ಪ್ರಾಚೀನ ಕೃತಿ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಪಸರಿಸಿತ್ತೆಂದು ಉಲ್ಲೇಖಿಸಿದೆ. ಆದರೂ ಕರ್ನಾಟಕವು ಅನೇಕ ಆಡಳಿತಗಳ ಹಲವಾರು ಭಾಷೆಯರ ಅಧೀನದಲ್ಲಿ, ಅಂದರೆ ಮೈಸೂರು, ಮದ್ರಾಸು, ಬೊಂಬಾಯಿ, ಕೊಡಗು, ಹೈದರಾಬಾದ್, ಕೊಪ್ಪಳ, ಕೊಲ್ಲಾಪುರ, ಸಾಂಗ್ಲಿ, ಮೀರಜ್, ಜಮಖಂಡಿ, ಮುಧೋಳ, ಸೊಂಡೂರು, ಸವಣೂರು ಮುಂತಾದ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಇವೆಲ್ಲವನ್ನು ಒಂದುಗೂಡಿಸಿ ಏಕೀಕೃತ ಕರ್ನಾಟಕದ ಕನಸು ಕಂಡವರು ನಮ್ಮ ಕನ್ನಡದ ಜನ. ಅನೇಕ ರಾಜಕೀಯ ನಾಯಕರು ಅಹೋರಾತ್ರಿ ಹೋರಾಡಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನು ಏಕೀಕರಣಗೊಳಿಸುವಲ್ಲಿ ಸಫಲೀಕೃತರಾದರು. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಪ್ರಮುಖರೆಂದರೆ ಬೆನಗಲ್ ರಾಮರಾಯರು, ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾಯರು, ಕರ್ಪೂರ ಶ್ರೀನಿವಾಸರಾಯರು, ನರಸಿಂಹಾಚಾರ್ಯರು, ಹಳಕಟ್ಟಿಯವರು, ಎಚ್.ಎ. ನಂಜುಂಡಯ್ಯನವರು, ಕೆ.ಪಿ. ಪುಟ್ಟಣಚೆಟ್ಟಿಯವರು, ಕಾಂತರಾಜ ಅರಸುರವರು, ರಾವ್ ಬಹದ್ದೂರ್ ರವರು, ನಾಸು ಹರ್ಡೀಕರ್ ರವರು ಹಾಗೂ ಇನ್ನಿತರ ಅನೇಕ ಮಹನೀಯರು ಮಾಡಿದ ಪ್ರಯತ್ನದ ಫಲವೇ ಈ ನಮ್ಮ ಕರ್ನಾಟಕದ ಉದಯ. ನಾವಿಂದು ಕನ್ನಡ ತಾಯಿಯ ಕಂದಮ್ಮಗಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ಅಂದು ಆ ಮಹನೀಯರು ಹಾಕಿಕೊಟ್ಟ ಬುನಾದಿಯೇ ಕಾರಣ. ರಾಜಕೀಯ ನಾಯಕರು ಮಾತ್ರವೇ ಅಲ್ಲ, ಅನೇಕ ಜನ ಕವಿವರ್ಯರು ಕರ್ನಾಟಕದ ಏಕೀಕರಣಕ್ಕೆ ಮನಸ, ವಾಚ, ಕಾಯ ದುಡಿದಿದ್ದಾರೆ. ಕರ್ನಾಟಕದ ಗತವೈಭವ ಎಂಬ ಕೃತಿಯನ್ನು ರಚಿಸಿರುವ ಆಲೂರು ವೆಂಕಟರಾಯರು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಕನ್ನಡಿಗರ ಹೃದಯ ಮೀಟುವಂತಹ ಗೀತೆಯನ್ನು ರಚಿಸಿದ ಹುಯಿಲುಗೋಳ ನಾರಾಯಣರಾಯರು, ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಎಂದು ಬರೆದು ಹಾಡಿದ ಮಂಗೇಶ ಪೈಯವರು, ಹಾರಿಸಿ ಹಾರಿಸಿ ಕನ್ನಡ ಬಾವುಟ ಎಂದು ಭಾವಾವೇಶದಿಂದ ಹಾಡಿದ ಬಿ.ಎಂ. ಶ್ರೀಕಂಠಯ್ಯನವರು, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡಗೀತೆಯನ್ನು ನಾಡಿಗರ್ಪಿಸಿದ ರಾಷ್ಟ್ರಕವಿ ಕುವೆಂಪುರವರು ಮುಂತಾದ ಕವಿವರ್ಯರು ಕರ್ನಾಟಕದ ಏಕೀಕರಣಕ್ಕೆ ಕನ್ನಡಿಗರನ್ನು ಬಡಿದೆಬ್ಬಿಸಿದರು, ಬಲ ತುಂಬಿದರು, ಬಹುಶ್ರಮಿಸಿದರು. ಆಗಿನ ಕಾಲದ ಪತ್ರಿಕೆಗಳು ಸಹ ಕನ್ನಡ ತಾಯಿಯ ಸೇವೆಗೈದು ಧನ್ಯವಾಗಿವೆ. ಆಗಿನ ಪತ್ರಿಕೆಗಳಲ್ಲಿ ಸತ್ಯಾಗ್ರಹಿ, ಕರ್ಮವೀರ, ತರುಣ ಕರ್ನಾಟಕ, ಕಾನಡ ಧುರೀಣ, ಕರ್ನಾಟಕ ಕೇಸರಿ, ತಾಯಿನಾಡು, ವೀರಕೇಸರಿ, ವಿಶ್ವ ಕರ್ನಾಟಕ, ಕರ್ನಾಟಕ ವೈಭವ, ಸಂಯುಕ್ತ ಕರ್ನಾಟಕ, ಪ್ರಜಾಮತ, ಕರ್ನಾಟಕ ವೃತ್ತ, ಧನುರ್ಧಾರಿ ಮುಂತಾದ ಕನ್ನಡ ದಿನಪತ್ರಿಕೆಗಳು ಪ್ರತಿದಿನ ಕನ್ನಡ ತಾಯಿಯ ಏಕೀಕರಣಕ್ಕಾಗಿ ಅನೇಕ ಪ್ರಕಟಣೆಗಳನ್ನು ಪ್ರಕಟಿಸುತ್ತಾ ಕನ್ನಡ ಕುಲಕೋಟಿಗೆ ಕನ್ನಡದ ಸವಿಯನ್ನು ಹಂಚಿದವು. ಇದರ ಜೊತೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು
ಭಾಷಾವಾರು ಆಧಾರದ ಮೇಲೆ ಶಾಖೆಗಳನ್ನು ಸ್ಥಾಪಿಸಿತು. ಅದು ಸಹ ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿತು. ಕನ್ನಡ ಭಾಷೆಯನ್ನು ಆಡುವ ಪ್ರದೇಶವನ್ನು ಒಂದುಗೂಡಿಸಿ ಸಂಯುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವಂತೆ ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಇದೇ ವರ್ಷ ನಾಗಪುರದಲ್ಲಿ ಕಡಪ ರಾಘವೇಂದ್ರರಾವ್ರವರ ನೇತೃತ್ವದಲ್ಲಿ ನಡೆದ ಮತ್ತೊಂದು ಅಧಿವೇಶನದಲ್ಲಿ 800ಕ್ಕೂ ಅಧಿಕ ಕನ್ನಡಿಗರು ಪ್ರತಿನಿಧಿಸಿ ಕನ್ನಡಿಗರಿಗೆ ಒಂದು ಪ್ರತ್ಯೇಕ ವಲಯವನ್ನು ಸ್ಥಾಪಿಸಲು ತೀರ್ಮಾನಿಸಿದರು. ಸಾಹಿತಿಗಳು, ವಾಣಿಜ್ಯೋದ್ಯಮಿಗಳು ಈ ಅಭಿಪ್ರಾಯದ ಜೊತೆ ದನಿಗೂಡಿಸಿದರು. 1924ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಕರ್ನಾಟಕ ಏಕೀಕರಣ ಸಭಾ ಅಧಿವೇಶನವು ಶ್ರೀ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ರೂಪುಗೊಂಡಿತು. ಇದರ ಸದಸ್ಯರು 1947ರವರೆಗೆ 11 ಏಕೀಕರಣ ಅಧಿವೇಶನಗಳನ್ನು ನಡೆಸಿ ಕರ್ನಾಟಕ ಏಕೀಕರಣವು ಮುಕ್ಕೋಟಿ ಕನ್ನಡಿಗರ ಆದ್ಯ ಕರ್ತವ್ಯವೆಂದು ಸಾರಿದರು. ಕನ್ನಡಿಗರ ಅಹವಾಲುಗಳನ್ನು ಪರಿಶೀಲಿಸಲು ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1928ರಲ್ಲಿ ಒಂದು ಆಯೋಗವನ್ನು ರಚಿಸಿದರು. ಇದರಲ್ಲಿ ಭಾರತದ ಸ್ವಾತಂತ್ರ್ಯ ವೀರ ಯೋಧ ಸುಭಾಷ್ ಚಂದ್ರ ಬೋಸ್, ತೇಜ್ ಬಹದ್ದೂರ್ ಸಾಹೇಬ್, ಸರ್ ಅಲಿ ಹಿಮಾಯತ್ ಮೊದಲಾದ ಘಟಾನುಘಟಿಗಳು ಇದ್ದರು. ಈ ಮಹನೀಯರು ಕರ್ನಾಟಕದ ಏಕೀಕರಣವನ್ನು ಸಮರ್ಥಿಸಿದರು. ಬೆನಗಲ್ ರಾಮರಾಯರು, ಮಿರ್ಜಾ ಇಸ್ಮಾಯಿಲ್ ರವರು ಕರ್ನಾಟಕದ ಏಕೀಕರಣದ ಬಗ್ಗೆ ಸಾಕಷ್ಟು ಒತ್ತಾಯ ತಂದರು. ಅನಂತರ ಕರ್ನಾಟಕದ ಏಕೀಕರಣದ ಪ್ರಯತ್ನದಲ್ಲಿ ಪ್ರವಾಸ ಕೈಗೊಂಡು ಜನಜಾಗೃತಿಯನ್ನು ಉಂಟು ಮಾಡುವಲ್ಲಿ ಶ್ರಮಿಸಿದ ಕನ್ನಡಮ್ಮನ ಕುಲಪುತ್ರರೆಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಶಂಭಾ ಜೋಶಿ, ಭಟಗೇರಿ ಕೃಷ್ಣ ಶರ್ಮಾ, ವಿನಾಯಕ ಗೋಕಾಕ್, ಪಂಜೆ ಮಂಗೇಶರಾಯರು, ಗೋವಿಂದ ಪೈರವರು, ಡಾಕ್ಟರ್ ಶಿವರಾಮ ಕಾರಂತರು, BM ಶ್ರೀಕಂಠಯ್ಯನವರು, DV ಗುಂಡಪ್ಪನವರು, ಶಿವಮೂರ್ತಿ ಶಾಸ್ತ್ರಿಯವರು, ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪುಟ್ಟಪ್ಪನವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು, ಆನಾ ಕೃಷ್ಣರಾಯರು, ಡಾಕ್ಟರ್ ನಾಸು ಹರ್ಡೀಕರ್ ಅವರು, ಪಂಡಿತ ತಾರಾನಾಥ್ರವರು, ಅಂದಾನಪ್ಪ ದೊಡ್ಡಮೇಟಿಯವರು, ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಇನ್ನೂ ಮುಂತಾದವರು. 1938ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಕರ್ನಾಟಕದ ಏಕೀಕರಣಕ್ಕೆ ತನ್ನ ಸಮ್ಮತಿಯನ್ನು ನೀಡಿತು. ಮಹಾತ್ಮ ಗಾಂಧೀಜಿಯವರು ಇದನ್ನು ಅನುಮೋದಿಸಿ ಪ್ರತ್ಯೇಕ ಕರ್ನಾಟಕದ ಅಸ್ತಿತ್ವವನ್ನು ಸಮರ್ಥಿಸಿದರು. ಕರ್ನಾಟಕ ಚಿರಾಯುವಾಗಲಿ ಎಂದು ಘೋಷಿಸಿದರು. ಈ ಘೋಷಣೆಯು ಗಾಂಧೀಜಿಯವರ ಉತ್ತಮ ರಾಜಕೀಯ ಮುತ್ಸದ್ದಿತನಕ್ಕೆ ಹಿಡಿದ ಕನ್ನಡಿ ಎಂದರೆ ಅತಿಶಯೋಕ್ತಿಯಲ್ಲ. 1946ರಲ್ಲಿ ಬೊಂಬಾಯಿ ನಗರದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಮಿತಿ ಸ್ವಾತಂತ್ರ್ಯದೊಂದಿಗೆ ಮಾಯವಾಗುತ್ತವೆ, ಸಂಯುಕ್ತ ಕರ್ನಾಟಕ ನಿರ್ಮಾಣವಾಗುತ್ತದೆ ಎಂದು ನುಡಿದರು. ಇವರ ನುಡಿಗೆ ಕನ್ನಡಿಗರು ಹರ್ಷೋದ್ಗಾರ ಮಾಡಿದರು. ಇದೇ ಸಮಯದಲ್ಲಿ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಮಹಾಸಮಿತಿ ರೂಪುಗೊಂಡಿತು. ಅಂದಾನಪ್ಪ ದೊಡ್ಡಮೇಟಿಯವರು ಕಾರ್ಯದರ್ಶಿಗಳಾದರು. ಇದಾದ ನಂತರ ಧಾರ್ ಸಮಿತಿ, JVP ಸಮಿತಿ, ವಾಂಚು ಸಮಿತಿ ಮುಂತಾದವು ಸಹ ಕರ್ನಾಟಕದ ಏಕೀಕರಣಕ್ಕೆ ಸಹಕರಿಸಿದವು. 1953ರಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಸಮಿತಿಯನ್ನು ನೇಮಿಸಿತು. S. ಫಜಲ್ ಅಲಿ ಅಧ್ಯಕ್ಷರಾಗಿದ್ದ ಈ ಸಮಿತಿಯಲ್ಲಿ HN ಕುಂಜ್ರು ಮತ್ತು KM ಪಣಿಕ್ಕರ್ ಸದಸ್ಯರಾಗಿದ್ದರು. ಸಮಿತಿಯು ಲಕ್ಷಾಂತರ ಕನ್ನಡಿಗರನ್ನು ಸಂದರ್ಶಿಸಿ ವರದಿ ಸಲ್ಲಿಸಿತು. ಈ ವರದಿಯಂತೆ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಕನ್ನಡಿಗರೆಲ್ಲರೂ ಒಂದು ರಾಜ್ಯದಲ್ಲಿ ಕೂಡಿಕೊಳ್ಳುವಂತಾಯಿತು. ಕರ್ನಾಟಕವು ಏಕೀಕರಣಗೊಂಡರೂ ಅದರ ಹೆಸರು ಮಾತ್ರ ಮೈಸೂರು ರಾಜ್ಯವೆಂದಾಯಿತು. ಉತ್ತಮ ಐತಿಹಾಸಿಕ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಈ ನಾಡಿಗೆ ಕರ್ನಾಟಕ ಎಂಬ ನಾಮಕರಣ ಮಾಡುವಲ್ಲಿ ದೀರ್ಘವಾದ ವಾದ ವಿವಾದಗಳು ನಡೆದವು. 1973ರಲ್ಲಿ ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಆ ಕಾರ್ಯವನ್ನು ನೆರವೇರಿಸಿದರು. ಕನ್ನಡಿಗರ ಈ ನಾಡಿಗೆ ಕರ್ನಾಟಕ ಎಂಬುದಾಗಿ ನಾಮಕರಣ ಮಾಡಲಾಯಿತು. 1973ರಲ್ಲಿ ಈ ರೀತಿ
ಈ ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದರೂ ಈ ಹೆಸರೇನು ಹೊಸದಲ್ಲ. ವ್ಯಾಸ ಮಹರ್ಷಿ ವಿರಚಿತ ಮಹಾಭಾರತದಲ್ಲಿನ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕ ಎಂಬ ಪದದ ಬಳಕೆಯಾಗಿದೆ. ಶಿಲಪ್ಪಾದಿಗಾರಂ ಎಂಬ ತಮಿಳು ಕೃತಿಯಲ್ಲೂ ಕನ್ನಡಿಗರನ್ನು ಕರುನಾಡರ್ ಎಂದು ಕರೆಯಲಾಗಿದೆ. ಬೃಹತ್ ಸಂಹಿತೆ ಎಂಬ ಸಂಸ್ಕೃತ ಗ್ರಂಥದಲ್ಲಿ ಈ ರಾಜ್ಯವನ್ನು ಕರ್ನಾಟಕ ಎಂದು ಪ್ರತಿಪಾದಿಸಲಾಗಿದೆ. ಪ್ರಾಚೀನ ಕನ್ನಡ ಕವಿ ಹಾಗೂ ರಾಷ್ಟ್ರಕೂಟರ ಅರಸನಾದ 1ನೇ ಅಮೋಘ ವರ್ಷನು ಬರೆದಿರುವ ಕವಿರಾಜ ಮಾರ್ಗ ಎಂಬ ಗ್ರಂಥದಲ್ಲಿ ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿಯವರೆಗಿನ ಎಲ್ಲ ಪ್ರದೇಶವನ್ನು ಕರ್ನಾಟಕ ಎಂದು ಹೆಸರಿಸಿದ್ದಾನೆ. ಇಂತಹ ಪ್ರಾಚೀನ ಸಂಸ್ಕೃತಿ ಮತ್ತು ಭವ್ಯ ಪರಂಪರೆಯುಳ್ಳ ಕರ್ನಾಟಕವು ಭಾರತದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ವಿಶ್ವ ಮಾನ್ಯತೆಯನ್ನು ಗಳಿಸಿದೆ. ಕಲೆ, ಸಾಹಿತ್ಯ ಮತ್ತು ಲಲಿತ ಕಲೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಬೆಳೆಸಿಕೊಂಡಿದೆ. ಅನೇಕ ಸಾಮ್ರಾಜ್ಯಗಳ ತವರು ಮನೆ, ಹಲವಾರು ಮನೆತನಗಳ ಗಣಿ, ಶಿಲ್ಪ ಕಲೆಯ ಕೇಂದ್ರವಾಗಿದೆ. ಸಂಸ್ಕೃತಿ ಮತ್ತು ಪರಂಪರೆ ಭವ್ಯಯುತವಾದವು. ಸಹನೆ, ಸಮನ್ವಯತೆ ನಮ್ಮ ಸಂಸ್ಕೃತಿಯ ತಿರುಳು. ಈ ಸಂಸ್ಕೃತಿಯನ್ನು ಕನ್ನಡ ತಾಯಿಯ ಮಡಿಲಲ್ಲಿ ಜನಿಸಿದ ಅರಸರು, ಸಂತರು, ಕವಿಗಳು, ಬುದ್ಧಿಜೀವಿಗಳು, ಸುಧಾರಕರು, ಬೋಧಕರು ಮತ್ತು ಕಲಾವಿದರು ಉಳಿಸಿ ಬೆಳೆಸಿದ್ದಾರೆ. ಉತ್ತರದ ಆರ್ಯ ಸಂಸ್ಕೃತಿ, ದಕ್ಷಿಣದ ದ್ರಾವಿಡ ಸಂಸ್ಕೃತಿಗಳ ಸಮ್ಮಿಲನವನ್ನು ಕರ್ನಾಟಕದಲ್ಲಿ ಕಾಣಬಹುದು. ಶಾತವಾಹನರಿಂದ ಆರಂಭಿಸಿ ಮೈಸೂರು ಒಡೆಯರಂತಹ ಉತ್ತಮ ರಾಜಮನೆತನಗಳು ಕರ್ನಾಟಕವನ್ನು ಆಳಿವೆ. ಗೌತಮಿಪುತ್ರ ಶಾತಕರ್ಣಿ, ಮಯೂರವರ್ಮ, ಇಮ್ಮಡಿ ಪುಲಿಕೇಶಿ, ಕೃಷ್ಣದೇವರಾಯ, ಕೆಳದಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲಾದ ವೀರಾಗ್ರಣಿಗಳಿಗೆ ಜನ್ಮವಿತ್ತ ನಾಡು ಈ ನಮ್ಮ ಕನ್ನಡ ನಾಡು. ಕ್ರಿಸ್ತಶಕ 7ನೇ ಶತಮಾನದ ಬಾದಾಮಿ ಶಾಸನದಲ್ಲಿ ಹೀಗೆ ಬರೆದಿದೆ: ಸಾಧುಂಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ವಿಪರೀತನೀತನ್ ಕಲಿಯುಗ ವಿಪರೀತನೀತನ್ ಮಾಧವನೀತನ್ ಪೆರನಲ್ಲ. ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು, ಮಧುರ ಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆ ಪಡಿಸುವ ದುಷ್ಟರಿಗೆ ದುಷ್ಟನಂತೆ ಕಾಣಿಸುವನು. ಈತನು ಅಸಾಮಾನ್ಯವಾದ ಮಾಧವನೇ ಆಗಿರುವನು ಎಂದರ್ಥ. ಈ ನಾಡಿನ ಜನರು ಶಿಷ್ಟ ಜನ ಪ್ರಿಯರು, ಕೆಟ್ಟ ಜನ ವರ್ಜಿತರು, ಅನ್ಯಮತ ಸಹಿಷ್ಣುತಾ ಮನೋಭಾವನೆಯುಳ್ಳವರು. ಜಾತ್ಯತೀತ ಆದರ್ಶ, ವಿಶಾಲ ಮನೋಭಾವನೆ, ಸಹನೆ, ಸಹಬಾಳ್ವೆ, ಸಂಯಮ ಇತ್ಯಾದಿ ಗುಣಗಳು ಇಂದು ಜಗತ್ತಿನ ಜನರು ಕಲಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕನ್ನಡ ತಾಯಿಯ ಮಕ್ಕಳು ಎಂದೋ ಈ ಅಂಶಗಳನ್ನು ಕಲಿತು ಅವುಗಳನ್ನು ಅಳವಡಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಬೌದ್ಧಿಕವಾಗಿ ನೋಡಿದರೆ ಕರ್ನಾಟಕವು ಇಡೀ ಭಾರತದಲ್ಲಿ ವೈಚಾರಿಕ ಕ್ರಾಂತಿಯನ್ನು ಮೆರೆದ ನಾಡಾಗಿದೆ. ಬಸವಣ್ಣನವರ ವಚನಗಳು, ಪುರಂದರ ಮತ್ತು ಕನಕದಾಸರ ಕೀರ್ತನೆಗಳು ವಿಶ್ವವೇ ಬೆರಗುಗೊಳ್ಳುವಂತಹ ವೈಚಾರಿಕತೆಯನ್ನ ಹರಡಿವೆ. 19ನೇ ಶತಮಾನದಲ್ಲಿನ ಕಾರ್ಲ್ ಮಾರ್ಕ್ಸ್ನ ಸಮತಾವಾದವನ್ನು 12ನೇ ಶತಮಾನದಲ್ಲಿ, ಅಂದರೆ 7 ಶತಮಾನಗಳ ಹಿಂದೆಯೇ ಜಗದ್ಗುರು ಜ್ಯೋತಿರ್ಲಿಂಗ ಬಸವೇಶ್ವರರ ಕಾಯಕ ಸಿದ್ಧಾಂತದಲ್ಲಿ ಕಾಣಬಹುದು. ಪ್ರಜಾ ಕಲ್ಯಾಣದ ಉದಾತ್ತ ತತ್ವವನ್ನು ಬಹು ಹಿಂದಿನಿಂದಲೇ ಅಳವಡಿಸಿಕೊಂಡಿದ್ದರು. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಅಜ್ಜರೆಯೊಳ್ ಸಿಕ್ಕಿದ ಅನಾಥರಂ ಬಿಡಿಸು, ಮಿತ್ರರ್ ಗಿಂಬುಕೈ ನಂಬಿದರ್ ಗೆರಬಟ್ಟಾಗಿರು, ಶಿಷ್ಯರಂ ಪೊರೆ ಇನ್ನುತ್ತೆಂತೆಲ್ಲಮಂ ತಾನೆರದಳ್ ಪಾಲೆರವಂತೆ ತೊಟ್ಟು ಕಿವಿಯಳ್ ಲಕ್ಷ್ಮೀಧರ ಮಾತ್ಯನ. ಅಂದರೆ ಕೆರೆಗಳನ್ನು ಕಟ್ಟಿಸು, ಬಾವಿಗಳನ್ನು ತೋಡಿಸು, ದೇವಾಲಯಗಳನ್ನು ನಿರ್ಮಿಸು, ಅನಾಥರಿಗೆ ಸಹಾಯ ಮಾಡು, ನಿನ್ನ ನಂಬಿದವರನ್ನು ಬಿಡಬೇಡ, ನಿನ್ನ ಶಿಷ್ಯರನ್ನು ರಕ್ಷಿಸು ಎಂಬುದಾಗಿ ತಾಯಿಯು ಕಂದನಿಗೆ ಹಾಲುಣಿಸುತ್ತಾ ಕಿವಿಯಲ್ಲಿ ಬೋಧಿಸುತ್ತಿದ್ದಳಂತೆ. ಮೋಸ ಮಾಡುವವನ ಹೆಸರು ಮಗನಿಗಿಡಬೇಕು, ಕಂಡು ಸಹಿಸದವರ ಕರೆಯಬೇಕು ಎಂಬ ಪುರಂದರದಾಸರ ಕೀರ್ತನೆಯಲ್ಲಿ ಎಂತಹ ಮೌಲ್ಯವಡಗಿದೆ. ಇಂತಹ ಶ್ರೇಷ್ಠ ಸಂಸ್ಕೃತಿಯ ನಾಡಲು ಜನಿಸಿದ್ದ ನಾವೇ ಭಾಗ್ಯವಂತರು. ಇಂದಿನ ಮಕ್ಕಳೇ ನಾಳೆಯ
ಪೌರರು, ಅವರೇ ಈ ದೇಶದ ಆಸ್ತಿ ಸಂಪತ್ತು. ಅವರಲ್ಲಿ ಇಂದು ನಾವು ತುಂಬಬೇಕಾದ ಗುಣಗಳೆಂದರೆ ವಿದ್ಯೆ ಪಡೆಯುವಲ್ಲಿ ಶ್ರದ್ಧೆ, ಗುರು ಹಿರಿಯರಲ್ಲಿ ಭಕ್ತಿ, ಅನ್ಯ ಮತಸ್ಥರಲ್ಲಿ ಗೌರವ, ಎಳೆಯರಲ್ಲಿ ಪ್ರೀತಿ, ದೇಶ ಸೇವೆಯಲ್ಲಿ ಆಸಕ್ತಿ, ಉತ್ತಮರ ಸಹವಾಸ, ಅಸಹಾಯಕರಿಗೆ ಸಹಾಯ ಇತ್ಯಾದಿ ಮಾನವೀಯ ಮೌಲ್ಯಗಳನ್ನು ಇಂದಿನ ಶಿಕ್ಷಣದಲ್ಲಿ ಅಳವಡಿಸಬೇಕು. ವಿಜ್ಞಾನ ಬೆಳೆಸಲು ಪಣ ತೊಡಬೇಕು, ಅಜ್ಞಾನವನ್ನು ಹೊಡೆದೋಡಿಸಬೇಕು. ಮನೆಯಲ್ಲಿ ಕನ್ನಡವನ್ನು ಆಡಬೇಕು, ಕನ್ನಡವೇ ಆಡಳಿತ ಭಾಷೆಯಾಗಬೇಕು. ಸ್ನೇಹಿತರ ಜೊತೆ, ಅಧಿಕಾರಿಗಳ ಜೊತೆ ವ್ಯವಹರಿಸಲು ಕನ್ನಡವನ್ನೇ ಬಳಸಬೇಕು. ಆಗಲೇ ಕನ್ನಡ ರಾಜ್ಯೋತ್ಸವ ಆಚರಿಸುವುದಕ್ಕೆ ಅರ್ಥ ಬರುತ್ತದೆ. ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ ಮಹನೀಯರನ್ನು ಗೌರವಿಸಿದಂತಾಗುತ್ತದೆ. ಕನ್ನಡವನ್ನು ತಾಯ್ನುಡಿಯನ್ನಾಗಿ ಮಾಡಿಕೊಳ್ಳಿ ಎಂದ ಮಾತ್ರಕ್ಕೆ ಇತರ ಭಾಷೆಗಳನ್ನು ದ್ವೇಷಿಸಬೇಕೆಂದೇನೂ ಅಲ್ಲ. ನೆರೆ ರಾಜ್ಯಗಳ ಭಾಷೆಗಳ ಅರಿವು ನಮಗೆ ಬೇಕಿದೆ. ಹಿಂದಿ, ಇಂಗ್ಲಿಷ್ ಭಾಷೆಗಳು ಸಹ ಅಭ್ಯಸಿಸಬೇಕಾದ ಪರಿಸ್ಥಿತಿ ಇದೆ. ಇದೇ ವೈವಿಧ್ಯತೆಯಲ್ಲಿ ಏಕತೆ. ಕರ್ನಾಟಕದ ಜನತೆಗೆಲ್ಲ ಆ ಭುವನೇಶ್ವರಿ ತಾಯಿ ಜಯವನ್ನುಂಟು ಮಾಡಲಿ. ಕಾವೇರಿ ತಾಯಿ ಸದಾ ತುಂಬಿ ಹರಿಯಲಿ. ಕನ್ನಡದ ನೆಲ ಹಚ್ಚ ಹಸಿರಾಗಿ ನಲಿದಾಡಲಿ. ಕನ್ನಡಮ್ಮನ ಕರುಣೆ ಕನ್ನಡಿಗರಿಗಿರಲಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.